Hello everyone, welcome back to day 18 video of Shift Your Mindset in 21 days. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕ್ಲಾರಿಟಿ, ಕನ್ವಿಕ್ಷನ್ ಆ್ಯಂಡ್ ಆ್ಯಕ್ಷನ್. ಅಂದರೆ ಏನು? ಕ್ಲಾರಿಟಿ ಫಸ್ಟ್ ಟಾಪಿಕ್ ತಗೊಳ್ಳೋದಾದರೆ ಕ್ಲಾರಿಟಿ ಏನಕ್ಕಿರಬೇಕು? ಕ್ಲಾರಿಟಿ ಅಬೌಟ್ ಯುವರ್ ಗೋಲ್ಸ್. ಅಂದರೆ ನೀವೇನು ಅಚೀವ್ ಮಾಡಬೇಕು ಅಂತಿದ್ದೀರಾ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕಾಗಿರುತ್ತೆ. ಮತ್ತು ನೀವು ಅದನ್ನ ಯಾವ ಥರ ಅಚೀವ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಈ ಗೋಲ್ಸ್ನ ಅಚೀವ್ ಮಾಡೋದ್ರಿಂದ ನಿಮಗೆ ಯಾವ ಥರ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಇದು ಮಾಡಬೇಕಾಗಿರುತ್ತೆ. ಈ ಕ್ಲಾರಿಟಿ ನಿಮಗಿದ್ದಾಗ ನಿಮಗೆ ಕನ್ಫ್ಯೂಷನ್ ಹೋಗ್ಬಿಟ್ಟು ಅದ್ರ ಬಗ್ಗೆ ಫುಲ್ ಫೋಕಸ್ಡ್ ಆಗಿ ವರ್ಕ್ ಮಾಡೋದಕ್ಕೆ ಬೆನಿಫಿಟ್ ಆಗುತ್ತೆ. ಮತ್ತು ಇದೊಂಥರ ಫೌಂಡೇಶನ್ ಇದ್ದಂಗೆ. ನೀವೇನಾದರೂ ಅಚೀವ್ ಮಾಡಬೇಕು ಅಂದರೆ ಈ ಕ್ಲಾರಿಟಿ ಅನ್ನೋದು ಒಂದು ಫೌಂಡೇಶನ್ ಇದ್ದಂಗೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಕನ್ವಿಕ್ಷನ್ ಅಂದರೆ ಏನು? ಫಸ್ಟು ನೀವು ಅಂದ್ಕೊಂಡಿರೋ ಗೋಲ್ನ ಅಚೀವ್ ಮಾಡ್ತೀನಿ ಅಂತ ನೀವು ನಂಬಬೇಕಾಗಿರುತ್ತೆ. ಟ್ರಸ್ಟ್ ಯುವರ್ ಸೆಲ್ಫ್. ಮತ್ತು ಒಂದು ಹೈಯರ್ ಪವರ್ ಮೇಲೆ ನೀವು ಅದನ್ನು ಒಪ್ಪಿಸ್ಬೇಕಾಗತ್ತೆ. ನಾನು ಇದನ್ನು ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇಷ್ಟು ಪೀರಿಯಡಲ್ಲಿ. ಇದಕ್ಕೆ ನನಗೆ ಯಾವ ಥರ ವಿಘ್ನಗಳು ಅಂದರೆ ಅಬ್ಸ್ಟಾಕಲ್ಸ್ ಬಂದ್ರೂ ಅದನ್ನ ಫೇಸ್ ಮಾಡಿಕೊಂಡು ನನ್ನ ಗುರಿನ ಮುಟ್ಟೋದಕ್ಕೆ ಹೆಲ್ಪ್ ಮಾಡುವಂಥ ಹೈಯರ್ ಪವರ್ಗೆ ಇದು ಮಾಡಬೇಕಾಗಿರುತ್ತೆ. ನೀವು ಏನು ಹೇಳ್ಬೋದು, ಅದನ್ನ ಸರೆಂಡರ್ ಆಗಿ ಪ್ರೇ ಮಾಡಬೇಕಾಗಿರುತ್ತೆ. ಆ ಥರ ಬಿಲೀವ್ ಇಟ್ಕೊಂಡು ಹೋಗೋದ್ರಿಂದ ನೀವು ಈಸಿಯಾಗಿ ಎಷ್ಟೇ ಅಬ್ಸ್ಟಾಕಲ್ಸ್ ಬಂದರೂ, ತೊಂದರೆಗಳು ಬಂದ್ರೂ ಅದನ್ನ ಚಾಲೆಂಜಾಗಿ ತೊಗೊಂಡು ಫೇಸ್ ಮಾಡ್ಕೊತ ನಿಮ್ಮ ಗುರಿನ ಬಿಡದೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಕ್ಷನ್. ಸೊ ನಿಮಗೆ ಕ್ಲಾರಿಟಿ ಸಿಕ್ತು ಮತ್ತು ಕನ್ವಿಕ್ಷನ್, ನಿಮ್ಮ ಮೇಲೆ ನಿಮ್ಮ ನಂಬಿಕೆನೂ ಬಂತು. ಅದ್ರ ಮೇಲೆ ಪ್ಲ್ಯಾನ್ ಮಾಡ್ತೀರಾ, ಯಾವ ಥರ ನಾನು ಅಚೀವ್ ಮಾಡಬೇಕು ನನ್ನ ಗೋಲ್ನ ಅಂತ, ಇವಾಗ ಎಲ್ಲಿದ್ದೀನಿ ಮತ್ತು ನಾನು ಎಲ್ಲೋ ಹೋಗ್ಬೇಕು ಅಂದ್ಕೊತಾ ಇದ್ದೀನಿ ಅಂತ. ಸೊ ಗ್ಯಾಪ್ ಗೊತ್ತಾಗುತ್ತೆ, ಏನು ಮಾಡಿದ್ರೆ ಈ ಗ್ಯಾಪ್ನ ಬಿಲ್ಡ್ ಮಾಡಿ ನಾನು ನನ್ನ ಗೋಲ್ಗೆ ರೀಚ್ ಆಗ್ಬೋದು ಅಂತ. ಸೊ ಈ ಪ್ಲಾನ್ ನೀವು ರೆಡಿ ಮಾಡಿದ್ಮೇಲೆ ಏನು ಮಾಡಬೇಕಾಗುತ್ತೆ, ಅದನ್ನ ಇಂಪ್ಲಿಮೆಂಟ್ಗೆ ತೊಗೊಂಬರ್ಬೇಕಾಗುತ್ತೆ. ಅಂದರೆ ಆ್ಯಕ್ಷನ್, ಕನ್ಸಿಸ್ಟೆಂಟ್ ಆ್ಯಕ್ಷನ್. ಅದನ್ನು ಆ್ಯಕ್ಷನ್ ತೊಗೊಂಬಂದು ಹಾರ್ಡ್ ವರ್ಕು, ನಿಮ್ಮ ಸ್ಯಾಕ್ರಿಫೈಸು ಮಾಡಬೇಕಾಗುತ್ತೆ ಕೆಲವು ವಿಷಯಗಳನ್ನ. ಮತ್ತು ಇನ್ಸ್ಪಿರೇಷನ್ ಅಂದರೆ ರೋಲ್ ಮಾಡಲ್ನ ಒಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನ ಇನ್ಸ್ಪಿರೇಷನ್ ತೊಗೊಂಡು ನಿಮ್ಗೆ ನೀವೇ ಪುಷ್ ಮಾಡ್ಕೊತ ಸ್ಟ್ರಗಲ್ಸ್ನ ಓವರ್ಕಮ್ ಮಾಡ್ಕೊತ ನಿಮ್ಮ ಗೋಲ್ಗೆ ರೀಚ್ ಆಗಬೇಕಾಗುತ್ತೆ. ಈ ಪ್ರೋಸೆಸ್ಸಲ್ಲಿ ನಾವು ಆ್ಯಕ್ಷನ್ ತೊಗೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಮ್ಮ ಗುರಿ ಇರುತ್ತೆ ಮತ್ತು ನಾವು ನಮ್ಮ ಮೇಲೆ ನಮಗೂ ನಂಬಿಕೆ ಇರುತ್ತೆ ಮತ್ತು ನಾವು ದೇವ್ರ ಮೇಲೂ ನಂಬ್ತಾ ಇರ್ತೀವಿ. ಬಟ್ ನಾವು ಅದ್ರ ಮೇಲೆ ಪ್ಲ್ಯಾನ್ ಮಾಡ್ದಿರಾ ಅಂದರೆ ವರ್ಕ್ ಮಾಡ್ದಿರಾ ಸುಮ್ಮನೆ ನನಗೆ ಆಗಬೇಕು ಅಂತ ಇದ್ದರೆ ಆಗೋದಿಲ್ಲ ಅಲ್ವಾ? ಇದೇ ರೀತಿ ನೀವು ಕನ್ಸಿಸ್ಟೆಂಟ್ ಆ್ಯಕ್ಷನ್ ತೊಗೊಂಡಾಗ ರಿಸಲ್ಟ್ಸ್ ಇಮಿಡಿಯೇಟ್ ಸಿಗದೇ ಇರ್ಬೋದು, ಬಟ್ ಕನ್ಸಿಸ್ಟೆಂಟಾಗಿ ಮಾಡ್ತಾ ಇದ್ದಾಗ ಓವರ್ ಎ ಪೀರಿಯಡ್ ಆಫ್ ಟೈಮು ನಿಮಗೆ ಶೂರಾಗಿ ಸಕ್ಸಸ್ ಸಿಗೋ ರೇಟಿಂಗ್ಸ್ ಜಾಸ್ತಿ ಇರುತ್ತೆ, ಅಂದರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಮೂರನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಕ್ಲಾರಿಟಿ, ಕನ್ವಿಕ್ಷನ್ ಮತ್ತು ಆ್ಯಕ್ಷನ್ನ ನಿಮ್ಮ ಗೋಲ್ಸ್ನ ಈಸಿಯಾಗಿ ರೀಚ್ ಆಗ್ಬೋದು ಅಂತ ನಂಬ್ತಾ ನನ್ನ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಗುಡ್ ಬೈ. ದಿಸ್ ಈಸ್ ಎಂಪವರಿಂಗ್ ಕೋಚ್ ಗಿರೀಶ್. I can't, we can. Together we can bring brightness in each and everyone's darkness. Thank you.